ಎಜಿ ನ್ಯೂಸ್ಗೆ ಸ್ವಾಗತ. ಅಂಬೇವಾಡಿ ಗ್ರಾಮದ ಗೋಜಾಗದಲ್ಲಿ ಕಾರ್ಯದರ್ಶಿ ಬಸವರಾಜ ಕೊಡ್ಲಿ ಮೇಲೆ ಹಲ್ಲೆ ಮಾಡಿದ್ದು ಮರಾಠಿಗರಲ್ಲ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಬಸವರಾಜ ಕೊಡ್ಲಿ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಈಗಾಗಲೇ ದೂರು ಕೊಡಲಾಗಿದೆ. ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಭಯಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಒಂದು ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಸೆಕ್ರೆಟರಿ ಮೇಲೆ 3-4 ಜನ ಹಲ್ಲೆ ಮಾಡಿದಾರಂತ ಒಂದು ಘಟನೆ ಆಯಿತು. ನಮ್ಮ ಸೆಕ್ರೆಟರಿಗೆ ಕಾಲಿಗೆ ಮತ್ತು ತಲೆಗೆ ಸ್ವಲ್ಪ ಪೆಟ್ಟಾಗಿದೆ. ಅವರು ಬಿಮ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈ ಕೇಸ್ ಸಂಬಂಧಪಟ್ಟಂಗೆ ಅವರು ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಕೂಡ ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಆಲ್ ಸ್ಟ್ರಿಂಜೆಂಟ್ ಸೆಕ್ಷನ್ಸಲ್ಲಿ ಇದಕ್ಕೆ FIR ರಿಜಿಸ್ಟರ್ ಆಗಿದೆ. ಸೊ ನಾನು ಕೂಡ ಪೊಲೀಸ್ ಕಮಿಷನರ್ ಸರ್ಗೆ ಮಾತಾಡಿದ್ದೀನಿ. ಆ ಥರ ತಪ್ಪಿಸಿದ ಮೇಲೆ ಕ್ರಮ ಆಗಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಕಂಪ್ಲೇಂಟಲ್ಲಿ ಅಥವಾ ಪಂಚಾಯತ್ ಸೆಕ್ರೆಟರಿ ಅವರು ಈ ಥರ ಯಾವುದೂ ನಮಗೆ ಹೇಳಿಲ್ಲ. ಪಂಚಾಯತ್ ಸೆಕ್ರೆಟರಿ ಅವರು ಕೂಡ ಮಾರ್ನಿಂಗ್ ಏನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಥರ ಯಾವುದೂ ಕೂಡ ಲ್ಯಾಂಗ್ವೇಜ್ ಇಶ್ಯೂಸ್ ಬಗ್ಗೆ ಯಾವುದೂ ಇಲ್ಲ. ಪಂಚಾಯತಿ ವರ್ಕಲ್ಲಿ ಉತಾರಿ ಕೊಡುವುದರಲ್ಲಿ ಮತ್ತು ನರೇಗಾ ವರ್ಕ್ಸ್ ಕೊಡೋದರಲ್ಲಿ ಗೋಜಗ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿ ಬಸವರಾಜ ಕೊಡ್ಲಿ ಅವರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಪಿಡಿಒ ಸುಜಾತ ಭಟ್ಕರಕ್ಕೆ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ್ರು. ಗೋಜಗ ಗ್ರಾಮ ಪಂಚಾಯತ್ನಿಂದ 5 ಕಿಲೋಮೀಟರ್ ದೂರದಲ್ಲಿ ನಾನು ಪಿಡಿಒ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಯವರೆಗೂ ಯಾವುದೇ ಅಹಿತಕರ ಘಟನೆ ನಡೆದಿರಲಿಲ್ಲ. ಆದರೆ ರಾಜರೋಷವಾಗಿ ಬಸವರಾಜ್ ಮೇಲೆ ಹಲ್ಲೆ ಮಾಡುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದಿದ್ದಾರೆ. ಎಂದು ಯಾವ ಮುಂದನೂ ಆಗಬಾರ್ದು ಅಂತ ಹೇಳಿ ನಾವು ಗುಂಡಾ ಕಾಯ್ದೆ ಒಳಗೆ ಇಮಿಡಿಯೇಟ್ ಅವ್ರನ್ನ ಬಂಧಿಸಬೇಕು ಮತ್ತು ಈ ರೀತಿ ಮುಂದೆ ಯಾವಾಗೂ ಆಗಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡ್ಕೋತೀವಿ. ಮಾಧ್ಯಮ ಸ್ನೇಹಿತರು ತಾವು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ತೀವಿ. ನಿನ್ನೆಯಿಂದ ತಾವು ಅತ್ಯಂತ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದೆ ಅವರು ಏನೋ ಅಷ್ಟು ಸರಿಯಾಗಿ ಗೊತ್ತಾಗಿಲ್ರಿ. ಯಾಕಂದ್ರೆ ನಿನ್ನೆ ಅವರು ಬಹಳ ನಾವು ಪ್ರೆಷರ್ ಮಾಡಿ ಕೇಳಕ್ಕಾಗಲಿಲ್ಲ. ಅವ್ರಿಗೆ ಆರಾಮಿಲ್ಲ, ರಕ್ತಸಿಕ್ತವಾದಂತ ಇದ್ದಿದ್ರಿಂದ ನಾವು ಕೇಳೇ ಇಲ್ಲ ಸರ್. ಬಟ್ ಹಲ್ಲೆ ಅಂತೂ ಆಗಿದ್ದೆ. ಮರಾಠಿ ಭಾಗ ಐತೆ ಅಲ್ಲ, ಎಲ್ಲ ಕಡೆ ನಮ್ಮ ಪಶ್ಚಿಮ ಭಾಗದೊಳಗೆ ಮರಾಠಿ ಕನ್ನಡ ನಾವೆಲ್ಲ ಸೌಹಾರ್ದತೆಯಾಗಿನೇ ಹೊಂಟೇವೆ. ಯಾಕಂದ್ರೆ 15 ವರ್ಷದ ನನ್ನ ಸರ್ವಿಸ್ ಒಳಗೆ ಯಾವಾಗೂ ಆ ರೀತಿ ಆ ಭಾಷೆ ಈ ಭಾಷೆ ಅಂತ ಯಾವಾಗೂ ಆಗಿಲ್ಲ. ಆದ್ರೆ ಅದು ಯಾವ ಕಾರಣಕ್ಕಾಗೈತೆ ಅಂತ ನಮಗೂ ಸರಿ ಗೊತ್ತಿಲ್ರಿ. ಬಟ್ ಹಲ್ಲೆ ಅಂತೂ ಆಗೈತಿ. ಕಠಿಣ ಶಿಕ್ಷೆ ಆಗ್ಬೇಕ್ರಿ. ಗುಂಡಾ ಕಾಯ್ದೆ ಅಡಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.